ಪ್ರಶಾಂತ ಏ ತಮ್ಮ ಪ್ರಶಾಂತ ಯಾರಿದಿರಿ ಮನಿ ಒಳಗ ಯಾರು ಓಹೋ ದೇವೇಂದ್ರ ದೇಸಾಯಿ ಗೌಡ್ರು ನಮ್ಮ ಮನೆಗೆ ಬಂದ ಕಾರಣ ಏ ಸಾವಿತ್ರಿ ನಿನ್ನ ಗಂಡ ನಮ್ಮ ಹತ್ತಿರ ಸಾಕಷ್ಟು ಸಾಲವನ್ನು ಇಸಿದುಕೊಂಡು ಆ ಸಾಲ ಈ ದೇಸಾಯಿಗೆ ಮರಳಿ ತೀರ್ಸಕ್ಕಾಗದೆ ನನ್ನ ಎಲ್ಲ ಆಸ್ತಿಯನ್ನು ಈ ದೇಸಾಯಿ ಹೆಸರಿಗೆ ಖರೀದಿ ಬರೆದು ಕೊಟ್ಟಿದ್ದಾನೆ. ಆದರೆ ನೀನು ನಮ್ಮ ಆಸ್ತಿ ನಮಗೆ ಬಿಡಬೇಕೆಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಯಂತೆ. ಯಾಕೆ ಸಾವಿತ್ರಿ, ಈ ಭೂಮಿ ಮೇಲೆ ಬದುಕುವ ಆಸೆ ಇಲ್ಲಂತ ಕಾಣುತ್ತದೆ ನಿನಗೆ? ನೋಡವ ತಂಗಿ ಸಾವಿತ್ರಿ, ಈ ನಮ್ ಗೌಡನ ಯಾಕೆ ಎದುರಾಕೋತೇವ? ಈ ನಮ್ಮ ಸೌಕಾರ ಹತ್ರ ನಿನ್ನ ಗಂಡ ಸಾಲ ಕೇಳಕಂತ ಆಸ್ತಿ ಪತ್ರ ಇಟ್ಟಿದ್ದು ಕರೆ ಐತಿ. ಆ ಸಾಲ ತೀರ್ಸಕ್ಕಾಗದ ಆ ಆಸ್ತಿ ಪತ್ರ ಮ್ಯಾಗ ಸಹಿ ಹಾಕಿದ್ದು ಕರೆ ಐತಿ. ಮತ್ತ ನಿನ್ನ ಮಗ್ಗ ಹೇಳ್ಬಿಡು ನಮ್ಮ ಆಸ್ತಿ ನಮ್ಗ ಬಿಟ್ಕೊಡ ಅಂತ ಹೇಳವ. ಮತ್ತೇನ ಈ ನಮ್ಮ ಗೌಡ್ರ ಮ್ಯಾಗ ಕಂಪ್ಲೇಂಟು ಕೊಟ್ಟಿರಂತ. ಯಾಕವ್ವ ಸಾವಿತ್ರಿ ಅವ್ವ ಸುಳ್ಳ ಯಾಕೆ ನಮ್ಮ ಗೌಡ್ರು ಎದುರಾಕೋತಿಯವ್ವ? ಎದುರಾಕೊಂಡ್ ಸಿಕ್ಕ ಒದ್ದೆ ಬಡ್ಬಿ ಅವ್ವ ಸಾವಿತ್ರಿ ಅಕ್ಕ. ನಿನ್ನ ಮಗ ಚಂದಾಗ ತಿಳಿಸಿ ಬುದ್ಧಿ ಹೇಳಿ ಕಂಪ್ಲೇಂಟ್ ವಾಪಸ್ ತಗೊಂಡ್ಬಿಡ್ಬಿ ತಂಗಿ ಸಾವಿತ್ರಿ. ನೋಡಿ ಮುನಿಯಪ್ಪ, ನನ್ನ ಗಂಡ ನಿಮ್ಮ ಸೌಕರ್ಯ ಹತ್ರ ಸಾಲ ಮಾಡಿರ್ಬೋದು. ಎಷ್ಟೇ ಬಡ್ಡಿ ಆಗ್ಲಿ ಬಡ್ಡಿ ಸಮೇತ ನಾನು ಕೊಡ್ತೀನಿ. ಆದ್ರೆ ಅದೇ ಸಾಲದ ನೆಪದಲ್ಲಿ ನಮ್ಮ ಹೊಲಕ್ಕೆ ಕೈ ಹಚ್ಚಿದ್ದ ನಿಜವಾದ್ರೆ ನಿಮ್ಮ ಸಾಹುಕಾರನ ಪರಿಣಾಮ ನೆಟ್ಟಗಿರೋದಿಲ್ಲ. ಅದು ಬೇರೆನೆ ಆಗ್ಬೇಕಾಗುತ್ತೆ. ವಿಚಾರ ಮಾಡಿ ನೋಡಿ. ಪರಿಣಾಮ ಏ ಸಾವಿತ್ರಿ, ಸುಮ್ಮನೆ ನಾನು ಹೇಳಿದಾಗೆ ಕೇಳಿ ಸಹಿ ಹಾಕಿ ನಿನ್ನ ಮಗನನ್ನು ಕರೆಕೊಂಡು ಈ ಊರು ಬಿಟ್ಟು ಹೋದರೆ ನಿಂದು ನಿನ್ನ ಮಗನ ಪ್ರಾಣ ಉಳಿತೆ. ಅದನ್ನೆಲ್ಲ ಬಿಟ್ಟು ಈ ದೇಸಾಯಿಗೆ ಎದುರಾಗಿ ಕೋರ್ಟ್ ಕಚೇರಿ ಅಂತ ಹೋದರೆ ಈಗಾಗಲೇ ನಿನ್ನ ಗಂಡನನ್ನು ಕಳೆದುಕೊಂಡು ಮುಂದೆ ಆಗಿದೆಯಾ? ಮುಂದೆ ನಿನ್ನ ಮಗನನ್ನು ಕಳೆದುಕೊಂಡು ಅನಾಥಶವಾಗಬೇಡ ಈ ದೇವೇಂದ್ರ ದೇಸಾಯಿಯ ದರ್ಪದಲ್ಲಿ. ಏ ದೇಸಾಯಿ ಗೌಡ, ನಿನ್ನ ಬೆದರಿಕೆಗೆ ಹೆದರಿ ನೀನು ಹೇಳಿದ್ದನ್ನು ಸಹಿ ಮಾಡಿಕೊಂಡು ಹೋಗೋದಕ್ಕೆ ನಾವೇನು ಹೇಳಿ ಜನರಲ್ಲ. ಅದಲ್ಲದೆ ಸುಮ್ಮನೆ ಜಾಗ ಖಾಲಿ ಮಾಡು. ಯಾಕಂದ್ರೆ ನನ್ನ ಮಗ ಹೊಲಕ್ಕೋಗಿದ್ದಾನೆ. ಅವನೇನಾದ್ರೂ ಈ ಸಮಯದಲ್ಲಿ ಬಂದಿದ್ದಾದ್ರೆ, ಅದು ಅಲ್ಲದೆ ನೀನು ಮಾತಾಡುವ ಒಂದೊಂದು ವಿಷಯ ನನ್ನ ಮಗನ ಕಿವಿಗೆ ಬಿದ್ದದ್ದ ನಿಜವಾದ್ರೆ ನಿನ್ನ ದೇಹವನ್ನು ತುಂಡು ತುಂಡ ಕತ್ತರಿಸಿ ಹಾಕಿ ನಿನ್ನ ರಕ್ತವನ್ನು ಈ ರುದ್ರ ಭೂಮಿಗೆ ಓಕಳಿಯಾಗಿ ಮಾಡ್ಬಿಡ್ತಾನೆ ನನ್ನ ಮಗ ಪುಂಡ ಪ್ರಶಾಂತ. ಪ್ರಶಾಂತ ಸಾವಿತ್ರಿ, ಮಗನ ಪುಂಡತನವನ್ನು ಬಿಡಿಸಿ ಹೇಳುವ ಬಂಡ ಎಣ್ಣೆ. ನೀನು ನಿನ್ನ ಮಗ ಬದುಕಿದ್ದರೆ ತಾನೇ ನಿಮ್ಮ ಆಸ್ತಿ ನಿಮಗೆ ಬಿಟ್ಟು ಕೊಡೋದು. ಮೊದಲು ನಿನ್ನ ಕೊಲೆ, ಆಮೇಲೆ ಆ ನಿನ್ನ ಮಗನ ಕೊಲೆ. ಕಲಿಸಿಕೋ ಈ ದೇವೇಂದ್ರ ದೇಸಾಯ ಗೊಂಡಿನ ಗರ್ಜನೆಯನ್ನು. ಅಯ್ಯೋ ಅಮ್ಮ, ತೆಗೆದುಬಿಟ್ಟೆಲ್ಲೋ. ಪ್ರಶಾಂತ ಸಾಯ್ ಹೊಡ್ದಪ್ಪ ಈ ಗೌಡ ಸಾಯ್ ಹೊಡ್ದ. ಲೇ ಮುಳಿಯ, ಸತ್ತ ಬಿದ್ದಿರುವ ಈ ದೊಡ್ಡ ಬಾಡಿಯಿಂದ ಒಂದು ಹೆಬ್ಬಟ್ಟಿನ ಗುರುತು ಒತ್ತಿಸ್ಕೊಲೆ ಹೋಗೋಣ. ಆಯ್ತ್ರಿ ಸರ್, ನೀವ್ ಹೇಳ್ದಂಗ ಅಲ್ಲಿ ನೋಡ್ರ ನಮ್ಮ ಕೆಲಸ ಅಂದ್ರು ಓಕೆ ಆತ್ರಿ. ನೋಡ್ರಿ ಅಪ್ಪ ನಾ ಹೋಗೋಣ ಇಲ್ಲಿತ್ರ ಮೊದಲ ಮತ್ತೆ ಯಾರ ಬಂದ್ಗಿಂದಾರ ಹೊಡಿತಾರ ನಮ್ಮಣ್ಣ.